KPSC 2020ರಲ್ಲಿ ಪೇಪರ್ 2 ಅಲ್ಲಿ ಪ್ಯಾಸೇಜ್ ಯಾವ ರೀತಿ ಕೇಳಿದೆ ನೋಡಿ ಇಲ್ಲಿ. ಸೊ ಎಥಿಕ್ಸ್ ರಿಲೇಟೆಡ್ ಪ್ಯಾಸೇಜ್ ಇದು ಈಸಿಯಾಗಿ ಮಾಡ್ಬೋದು. ಸೊ ಪ್ಯಾಸೇಜು ಟೈಮ್ ಟೇಕಿಂಗ್ ಅಲ್ಲ, ಈಸಿ ಸ್ಕೋರಿಂಗ್ ಇದು. ಓಕೆ, ಸೊ ಯಾವ ರೀತಿ ಓದಬೇಕು ಮತ್ತು ಯಾವ ರೀತಿ ಕೇಳಿರ್ತಾರೆ ಅಂತ ಈ ಪ್ರಶ್ನೆ ಮೂಲಕ ನೋಡೋಣ. ದೇರ್ ಈಸ್ ಎ ಶಾರ್ಟೇಜ್ ಆಫ್ ಶುಗರ್ ಇನ್ ಯುವರ್ ಡಿಸ್ಟಿಕ್ ವೇರ್ ಯು ಆರ್ ಎ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ನೀವೇ ಜಿಲ್ಲಾ ನ್ಯಾಯಾಧೀಶರು ಅಂದ್ಕೊಳ್ರಪ್ಪ ಒಂದು ಜಿಲ್ಲೆಯಲ್ಲಿ, ಇಲ್ಲಿ ಸಕ್ಕರೆ ಕೊರತೆ ಇದೆ ಅಂತ ಭಾವಿಸ್ಕೊಳ್ಬೇಕು. ಓಕೆ, so the government has ordered that only a maximum amount of 30 kg sugar is to be released for wedding celebrations. ಓಕೆ, ಸರ್ಕಾರ ಒಂದು ಆರ್ಡರ್ ಕೊಟ್ಟಿದೆ ಅಂತೆ. ಏನಪ್ಪ ಅಂದರೆ ಮದುವೆಗಳಿಗೆ ಗರಿಷ್ಠ 30 kg ಸಕ್ಕರೆ ಮಾತ್ರ ಪೂರೈಸ್ಬೇಕು ನೀವು, ಮ್ಯಾಕ್ಸಿಮಮ್ 30 kg. ಇದು ಗೌರ್ಮೆಂಟ್ ಆರ್ಡರ್, ಆದೇಶ ಕೊಟ್ಟಿದೆ. ಓಕೆ, ಈ ತಲೆ ನೆನ್ಪಿಡ್ಕೊಂಡಿರಬೇಕು. ಎ ಸನ್ ಆಫ್ ಯುವರ್ ಕ್ಲೋಸ್ ಫ್ರೆಂಡ್ ಈಸ್ ಗೆಟಿಂಗ್ ಮ್ಯಾರಿಡ್ and your friend request to release at least 50 kg sugar for his son's wedding. ಓಕೆ, ನಿಮ್ಮ ಆತ್ಮೀಯ ಸ್ನೇಹಿತ ನಿಮಗೆ ಕನಿಷ್ಠ 50 kg ಶುಗರ್ ಕಳಿಸಪ್ಪ ನನ್ನ ಮಗನ ಮದುವೆಗೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ಓಕೆ, ಸೊ ಯು ಎಕ್ಸ್ಪ್ರೆಸ್ ಅನಾಯನ್ಸ್. ಓಕೆ, ವೆನ್ ಯು ಟೆಲ್ ಹಿಮ್ ಅಬೌಟ್ ದ ಗೌರ್ಮೆಂಟ್ಸ್ ರಿಸ್ಟ್ರಿಕ್ಷನ್ ಆನ್ ದಿಸ್ ಮ್ಯಾಟರ್. ಅನಾಯನ್ಸ್ ಅಂದರೆ ಮುಜುಗರ ಅಂತ. ನೀವು ಸರ್ಕಾರದ ರಿಸ್ಟ್ರಿಕ್ಷನ್ಸ್ ಬಗ್ಗೆ ಹೇಳ್ಕೊಳ್ತೀರಿ ಇವನಿಗೆ. ಈ ಫೀಲ್ಸ್ ದಟ್ ಸಿನ್ಸ್ ಯು ಆರ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಯು ಕ್ಯಾನ್ ರಿಲೀಸ್ ಎನಿ ಅಮೌಂಟ್. ಸೊ ನಿಮ್ಮ ಸ್ನೇಹಿತ ಏನು ಅನ್ಕೊಂತಾನಪ್ಪ ಅಂದರೆ, ನೀನೇ ಜಿಲ್ಲಾ ನ್ಯಾಯಾಧೀಶನಪ್ಪ, ನೀನು ಒನ್ಸ್ ಮಾಡಿದರೆ ಎಷ್ಟು ಅಮೌಂಟರು, ಎಷ್ಟು ಕೆ ಜಿನಾರು ಕಳಿಸ್ಬೋದು ಅಂತ. ನೆಕ್ಸ್ಟ್, ಯು ಡು ನಾಟ್ ವಾಂಟ್ ಟು ಸ್ಪಾಯ್ಲ್ ಯುವರ್ ಫ್ರೆಂಡ್ಶಿಪ್ ವಿತ್ ಹಿಮ್. ಅಂದರೆ ನೀವು ನಿಮ್ಮ ಗೆಳೆತನ ಕಳೆದುಕೊಳ್ಳಲು ನಿಮಗೆ ಇಚ್ಛೆ ಇರಲಿಲ್ಲ ನಿಮ್ಮ ಸ್ನೇಹಿತನ ಜೊತೆಗೆ. ಸೊ ಇನ್ ಸಚ್ ಸರ್ಕಮ್ಸ್ಟೆನ್ಸಸ್ ಹೌ ವುಡ್ ಯು ಡೀಲ್ ವಿತ್ ದ ಸಿಚುವೇಶನ್. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ನಿರ್ವಹಿಸ್ತೀರಿ ನೀವು ಅಂತ ಕೇಳ್ತಿದ್ದಾರೆ. ಓಕೆ, ಆಪ್ಷನ್ಸ್ ನೋಡೋಣ ಈಗ. ರಿಲೀಸ್ ದ ಎಕ್ಸ್ಟ್ರಾ ಅಮೌಂಟ್ ಆಫ್ ಶುಗರ್ ವಿಚ್ ಯುವರ್ ಫ್ರೆಂಡ್ ಹ್ಯಾಸ್ ರಿಕ್ವೆಸ್ಟೆಡ್ ಫಾರ್. ನಿಮ್ಮ ಸ್ನೇಹಿತ ಹೇಳ್ದಂಗೆ 50 kg ಕೊಡಪ್ಪ ಅಂದರೆ ಕೊಟ್ಬಿಡ್ತೀರಾ ನೀವು? ಕೊಡೋಕ್ಕಾಗಲ್ಲ, ಬಿಕಾಸ್ ಸರ್ಕಾರದ ಆದೇಶ ಇಲ್ಲಿ. ನೆಕ್ಸ್ಟ್ ನಿಮ್ಮದು ಜಾಬಿಗೆ ಹೊಡ್ತಾ ಬಿದ್ದುಬಿಡುತ್ತೆ. ಓಕೆ, ಈ ಆಪ್ಷನ್ನು ರಾಂಗ್ ಆಗುತ್ತೆ. ಓಕೆ, ಅವ್ರು ಕೇಳ್ತಾರೆ ನಿಮ್ಮ ಫ್ರೆಂಡು ಹಂಗಂತ ಹೇಳಿ ನನ್ನ ಸ್ನೇಹಿತ ಎಮೋಷನ್ಸು ಅವು ಬರಲ್ಲ ಇಲ್ಲಿ. ಓಕೆ, ಆಬ್ಜೆಕ್ಟಿವ್ ಆಗಿರ್ಬೇಕು ನೀವು ಸಿವಿಲ್ ಸರ್ವೆಂಟ್ ಅಂದರೆ, ಎಸ್ಪೆಷಲ್ ಅದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಜಿಲ್ಲಾ ನ್ಯಾಯಾಧೀಶರು ನೀವು. ರೆಫ್ಯೂಸ್ ಯುವರ್ ಫ್ರೆಂಡ್ ದ ಎಕ್ಸ್ಟ್ರಾ ಅಮೌಂಟ್ ಆ್ಯಂಡ್ ಸ್ಟ್ರಿಕ್ಟ್ಲಿ ಫಾಲೋ ದ ರೂಲ್ಸ್. ನಿಮ್ಮ ಫ್ರೆಂಡಿಗೆ ಮಗ ಕೊಡೋಕ್ಕೆ ಆಗಲ್ಲ, ನಿಯಮವನ್ನು ಕಟ್ಟುನಿಟ್ಟಾಗಿ ಅನುಸರಿಸ್ತೀರಾ? ಅದು ಮಾಡೋಕ್ಕಾಗಲ್ರಿ, ನಿಮ್ಮ ಫ್ರೆಂಡ್ ಅವನು. ಓಕೆ, ಬೇರೆ ಬೇರೆ ಸೊಲ್ಯೂಷನ್ಸ್ ಯಾವ ರೀತಿ ಅಂತ ಹೇಳ್ಬೋದು. ಎಥಿಕಲಿ ಆ್ಯಂಡ್ ಲೀಗಲಿ ಹೋಗ್ಬೇಕು ನೀವು. ಓಕೆ, ಥರ್ಡ್ ಆಪ್ಷನ್ಸ್ ಏನು ಹೇಳ್ತಿದೆ? ಶೋ ಯುವರ್ ಫ್ರೆಂಡ್ ದ ಕಾಪಿ ಆಫ್ ಅ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ದೆನ್ ಪರ್ಸುವೇಡ್ ಹಿಮ್ ಟು ಅಕ್ಸೆಪ್ಟ್ ದ ಲೋವರ್ ಅಮೌಂಟ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಬೈ ದ ರೂಲ್ಸ್ ಇನ್ ದ ರೂಲ್ಸ್. ಓಕೆ, ನೀವು ನಿಮ್ಮ ಸ್ನೇಹಿತನಿಗೆ ಒಂದು ಕಾಪಿ, ನೋಡು ಮಗ, ಇದು ಸರ್ಕಾರದ ಒಂದು ಆದೇಶ, ಇಲ್ಲಿ ಮ್ಯಾಕ್ಸಿಮಮ್ 30 kg ಅಷ್ಟೇ ಕೊಡೋಕೆ ಹೇಳಿರೋದು, ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡ್ರಿ, ಇದು ನೆನಪಿರ್ಬೇಕು. ಮ್ಯಾಕ್ಸಿಮಮ್ 30 kg ಕೊಡೋಕೆ ಹೇಳಿದಾರಪ್ಪ, ನೀನು ಕನಿಷ್ಠನೇ 50 kg ಅಂದರೆ ಹೆಂಗಪ್ಪ? ಸೊ ನಿಯಮಗಳಿಗಿಂತ ಕಮ್ಮಿ ಅವನಿಗೆ ಅಕ್ಸೆಪ್ಟ್ ಮಾಡೋಂಗೆ ಒಲಿಸ್ಬೇಕು ನೀವು. ಓಕೆ, ಪರ್ಸುಯೇಷನ್ ಸ್ಕಿಲ್ಸ್ ಇರಬೇಕು. ಓಕೆ, ಸೊ ಅವ್ನು ಕೇಳ್ದ ಅಂತ ನಾವು ಕೊಡೋದಲ್ಲ, ನಾವು ಸರ್ಕಾರಕ್ಕೆ ಅಕೌಂಟಬಿಲಿಟಿ ಇರಬೇಕು, ಜೊತೆಗೆ ಫ್ರೆಂಡ್ಶಿಪ್ಪನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಲೆಟ್ಸ್ ಸಿ ಅನದರ್ ಆಪ್ಷನ್ ಏನಿದೆ ಅಂತ. ಅಡ್ವೈಸ್ ಹಿಮ್ ಟು ಡೈರೆಕ್ಟ್ಲಿ ಅಪ್ಲೈ ಟು ದ ಅಲಾಟಿಂಗ್ ಅಥಾರಿಟಿ ಆ್ಯಂಡ್ ಇನ್ಫಾರ್ಮ್ ಹಿಮ್ ದಟ್ ಯು ಡು ನಾಟ್ ಇಂಟರ್ಫಿಯರ್ ಇನ್ ದಿಸ್ ಮ್ಯಾಟರ್. ಮಗ, ನೀನು ಡೈರೆಕ್ಟಾಗಿ ಅದು ಇಲಾಖೆಗೆ ಹೋಗಪ್ಪ, ನಾನಂತರೂ ಇದಕ್ಕೆ ಮಧ್ಯ ಪ್ರವೇಶದೆಲ್ಲ ರಿಸ್ಕ್ ಐತಿ, ಇವೆಲ್ಲ ಬಿಡ್ಬೇಕು ರೀ. ಸ್ನೇಹಿತ ಕಷ್ಟಕ್ಕೆ ಬಂದಾನೆ ಅಂದರೆ ಹೆಲ್ಪ್ ಮಾಡಬೇಕು, ಅದು ಗೆಳೆತನ. ಏನೇನೈತಿ ರೂಲ್ಸು ರೆಗ್ಯುಲೇಷನ್ಸ್ ಹೇಳಬೇಕು. ಇಷ್ಟು ಮಿನಿಮಮ್ 30 kg, ಮ್ಯಾಕ್ಸಿಮಮ್ 30 kg, ಅಲ್ಲಿ ತನಕ ನಾನು ಅಲಾಟ್ ಮಾಡ್ತೀನಪ್ಪ. ಇನ್ನು 20 kgನ ಅದಕ್ಕೇನು ಧನ ಸಹಾಯ ಮಾಡಬೇಕು, ಏನು ಹೆಲ್ಪ್ ಮಾಡ್ಬೇಕು ಅದು ಮಾಡ್ತೀನಿ. ಸರ್ಕಾರದ ಆದೇಶ ನಾನು ವೈಲೇಟ್ ಮಾಡಲ್ಲ. ಓಕೆ, ಈ ರೀತಿ ನೀವು ಫೋರ್ತ್ ಆಪ್ಷನ್ ಹೇಳ್ದಂಗಲ್ಲ, ನಾನು ಮಧ್ಯ ಪ್ರವೇಶ ಅಲ್ಲ, ಫೋನ್ ಎತ್ತಲಂಗಿರೋದು, ಇವೆಲ್ಲ ಮಾಡೋದು ಬಿಡಬೇಕು ಆಫೀಸರ್ಸ್ ಆದಮೇಲೆ ನೀವೆಲ್ಲ. ಸೊ ಇದಕ್ಕೆ ಕರೆಕ್ಟ್ ಆನ್ಸರು ಏನಪ್ಪ ಅಂದರೆ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರು. ಒಂದು ಕಾಪಿ ತೋರಿಸಿ, ಮಗ ಇದಾಗಲ್ಲ, ಈ ರೀತಿ ಇದೆ, ಮ್ಯಾಕ್ಸಿಮಮ್ ನೀನು 30 kg ಕೊಡ್ತೀನಪ್ಪ ಅಂತ. ಈ ರೀತಿ ಸಮಾಧಾನವಾಗಿ ಫಸ್ಟ್ ಒಂದೊಂದು ಪ್ಯಾಸೇಜ್ ಟ್ರೈ ಮಾಡಿರಿ. ನೆಕ್ಸ್ಟು ವಿತಿನ್ 1 minute ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು.